ಹಾಯ್ ಫ್ರೆಂಡ್ಸ್, ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಸಂಚಿಕೆ ಏನಪ್ಪಾ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಬಿಕಾಸ್ ಆಫ್ ತಮ್ನೇಲಲ್ಲಿ ನೋಡೇ ನೋಡಿರ್ತೀರಾ. ಹೌದು, ಡಾಕ್ಟರ್ ಬ್ರೋ ಯಾವ ಕಾರಣಕ್ಕೋಸ್ಕರ ಅವರು ವಿಡಿಯೋಸ್ ಮಾಡ್ತಾ ಇಲ್ಲ? ಈ ಕ್ವಶನ್ ನಿಮ್ ತಲೆಯಲ್ಲಿ ಕಾಡ್ತಾ ಇದೆಯೋ, ನನ್ನ ತಲೆಯಲ್ಲೂ ಇದೇ ಸೇಮ್ ಕ್ವಶನ್ ಕಾಡ್ತಾ ಇತ್ತು ಫ್ರೆಂಡ್. ಅದಕ್ಕೋಸ್ಕರ ನಾನು ಆನ್ಸರ್ ಸಿಕ್ಕಿದ್ಮೇಲೆ ನಿಮಗೂ ಕೂಡ ಆನ್ಸರ್ ಕೊಡೋಕಂತಾನೆ ಬಂದಿದ್ದೀನಿ. ಅವ್ರು ಯಾವ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತಂದ್ರೆ, ಇರಿ ಅವ್ರ ಬಗ್ಗೆ ಒಂಚೂರು ತಿಳ್ಕೊಂಡ್ ಬಂದ್ಬಿಟ್ಟು ಅದಾದ್ಮೇಲೆ ನಿಮ್ಗೆ ಆನ್ಸರ್ ಕೊಡ್ತೇನೆ. ಹಾ, ಅವ್ರು ಯಾವ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತಂದ್ರೆ, ಇವಾಗಲ್ಲ ಆಮೇಲೆ ಹೇಳ್ತೀನಿ. ಒಂಚೂರು ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಗಗನ್ ಶ್ರೀನಿವಾಸ್ ಇವರು ಮಾರ್ಚ್ 27, 2018 ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರು ಫ್ರೆಂಡ್ಸ್. ಆವತ್ತಿಂದ ಇವತ್ತಿನವರೆಗೂ ಇವ್ರು ಯೂಟ್ಯೂಬ್ ಚಾನಲ್ ಸ್ಟಾಕ್ ಆಗಿ ನಿಂತಿದ್ದೇ ಇಲ್ಲ. ಇವಾಗ ಏನಕ್ಕಪ್ಪ ಅಂದ್ರೆ, ಯಾವ ಒಂದು ಕಾರಣ ಅಂತಂದ್ರೆ ಆಮೇಲೆ ಹೇಳ್ತೀನಿ. ಯಾವ್ದೋ ಒಂದು ಕಾರಣಕ್ಕೆ ಸ್ಟಾಕ್ ಆಗಿ ನಿಲ್ಸಿದ್ದಾರೆ. ಇದಕ್ಕಿಂತ ಮುಂಚೆ ಇವ್ರು 2018 ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಆವಾಗಿಂದ ಇಲ್ಲಿವರೆಗೂ ವಿಡಿಯೋಸ್ ನ ಮಾಡ್ತಾ ಬಿಡ್ತಾ ಕ್ರಿಯೇಟ್ ಮಾಡಿದಾಗ ಇವ್ರಿಗೆ ವ್ಯೂಸ್ ಬಂದಿಲ್ಲ ಅಂತಂದ್ರೆ ಇವ್ರೇನ್ ಎಲ್ಲೂ ನಿಲ್ಸಿಲ್ಲ ಫ್ರೆಂಡ್ಸ್. ಸಣ್ಣ ಪುಟ್ಟ ಕಾಮಿಡಿ ವಿಡಿಯೋಸ್, ಸಣ್ಣ ಪುಟ್ಟ ವಿಡಿಯೋಸ್ ನ ಬಿಡ್ತಾ 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 ಬಂದು ಕೊನೆಗೆ ಇವ್ರೊಂದು ಡಿಸಿಷನ್ ತಗೊಂತಾರೆ. ಏನಪ್ಪಾ ಅಂತಂದ್ರೆ, ಜನರಿಗೆಲ್ಲ ಬೇರೆ ಬೇರೆ ಕೆಲವೊಂದಿಷ್ಟು ಜನರಿಗೆ ಬೇರೆ ದೇಶಕ್ಕೆ ಹೋಗೋದಾಗ್ತಾ ಇರಂಗಿಲ್ಲ. ನಾನು ಹೋಗ್ಬಿಟ್ಟು ಅವ್ರಿಗೆ ಅಲ್ಲಿನ ಮಾಹಿತಿ ಕೊಡ್ಬೇಕಂತಂದು ಒಂದು ವಿಡಿಯೋದಲ್ಲಿ ಇವ್ರು ಹೇಳ್ಕೊತಾರೆ, ಪ್ರಪಂಚದ ಮೂಲೆ ಮೂಲೆಗೂ ನಾನು ಹೋಗಿ ಭೇಟಿ ಕೊಟ್ಟು ನಿಮಗೆ ಅಲ್ಲಿನ ಮಾಹಿತಿನ ತಿಳಿಸ್ತೀನಿ ಅಂತಂದು ಒಂದು ವಿಡಿಯೋ ಮಾಡ್ಬಿಟ್ಟು ಹೇಳಿರ್ತಾರೆ ಫ್ರೆಂಡ್ಸ್. ನಾ ಎಲ್ಲಿಗೆ ಹೋಗ್ತೀನಿ ಎಲ್ಲಿಲ್ಲ ಅಂತಂದು ಪ್ರತಿಯೊಂದು ಮಾಹಿತಿ ಕೂಡ ಒಂದು ವಿಡಿಯೋದಲ್ಲಿ ಎಲ್ಲ ಹೇಳ್ಕೊಂಡ್ಬಿಡ್ತಾರೆ. ಅದ್ರ ಪ್ರಕಾರನೇ ಕೂಡ ಇವರು ಮಾಡ್ತಾರೆ, ಅದೇ ತರಾನೇ ಮಾಡ್ತಾರೆ. ಇವಾಗ 50ಕ್ಕೂ ಹೆಚ್ಚಿನ ದೇಶಗಳಿಗೆ ಆಲ್ರೆಡಿ ಹೋಗಿ ಬಂದಿದ್ದಾರೆ ಫ್ರೆಂಡ್ಸ್. ಹೋಗಿ ಬಂದು ವಿಡಿಯೋಸ್ ನ ಮಾಡಿ ಹಾಕಿದ್ದಾರೆ. ನಮಸ್ಕಾರ ದೇವರು ಎಂದೇ ಪ್ರಸಿದ್ಧಿ ಆದವರು ನಮ್ಮ ಕರ್ನಾಟಕದವರು, ನಮ್ಮ ಹೆಮ್ಮೆಯ ಗಗನ್ ಶ್ರೀನಿವಾಸ್. ಅವ್ರ ಹೆಸರು ಕೇಳೋಕೆ ಇಷ್ಟು ಖುಷಿ ಆಗುತ್ತೆ ಅಂದ್ರೆ, ಬಿಕಾಸ್ ಆಫ್ ಅವ್ರನ್ನ ನೆನೆಸ್ಕೊಂಡ್ರೆ ಅಷ್ಟು ಖುಷಿ ಆಗುತ್ತೆ. ಏನಕ್ಕಪ್ಪ ಅಂತಂದ್ರೆ, ನಾವು ಹೋಗದೇ ಇರೋ ದೇಶಗಳಿಗೆಲ್ಲ ಹೋಗ್ಬಿಟ್ಟು ನಮ್ಗೆ ಆಸಕ್ತಿ ಬರೋ ತರ ಮಾಡಿದ್ದಾರೆ ಫ್ರೆಂಡ್ಸ್. ನಾವ್ ಹೆಂಗಾದ್ರೂ ಮಾಡಿ ಆ ದೇಶಕ್ಕೆ ಹೋಗ್ಬೇಕು ಅನ್ನೋ ತರ ಅಷ್ಟೊಂದು ಆಸಕ್ತಿ ಬರುವಾಗ ನಮಗ್ ಮಾಡಿದಾರಲ್ಲ, ಅದಕ್ಕೋಸ್ಕರ ನಮಗೂ ಕೂಡ ನಾವು ಹೋಗ್ಬೇಕು, ಆ ಸ್ಥಳನ ನೋಡ್ಬೇಕು ಅನ್ನೋ ಒಂದು ದೊಡ್ಡ ಆಸಕ್ತಿ ನಮ್ಮಲ್ಲಿ ಮೂಡಿಸಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇವ್ರು ಇಷ್ಟೊಂದು ಫೇಮಸ್ ಆಗೋದಕ್ಕೆ ಒಂದೇ ಕಾರಣಪ್ಪ ಅಂತಂದ್ರೆ, ಇವ್ರು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ರಿಯಲಿಸ್ಟಿಕ್, ಯಾವ್ದು ಕೂಡ ಫೇಕ್ ಇರಲ್ಲ ಫ್ರೆಂಡ್ಸ್. ಏನ್ ಹೇಳಿದ್ರು ನಿಜ, ಅಲ್ಲಿ ಏನಿರುತ್ತೆ ಅದನ್ನೇ ಹೇಳ್ತಾರೆ, ಅಲ್ಲಿ ಏನ್ ನಡೀತಿರತ್ತೆ ಅದನ್ನೇ ಹೇಳ್ತಾರೆ. ಇವ್ರದ್ದು ಇದು ಒಂದು ಕೂಡ, ಇವ್ರು ಈ ರೇಂಜ್ ಬೆಳೆಯೋಕೆ ಈ ಒಂದು ವಿಷಯ ಕೂಡ ತುಂಬಾ ಪ್ರಭಾವ ಬೀರುತ್ತೆ. ಏನಪ್ಪಾ ಅಂತಂದ್ರೆ, ಇವಾಗ ಏನ್ ನಡೀತಿದೆ ಇದೇ ತರ ಸೆಲ್ಫಿ ತರ ಈ ತರ ವಿಡಿಯೋ ಮಾಡ್ತಾ ಅಲ್ಲಿ ಏನ್ ನಡೀತಿರುತ್ತೆ ಅದನ್ನೇ ತೋರಿಸೋದು ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಮೇನ್ ಗುರಿ ಅನ್ಸುತ್ತೆ. ಬಿಕಾಸ್ ಆಫ್ ಇವ್ರು ಇಲ್ಲಿವರೆಗೂ ಮಾಡಿ ಯೂಟ್ಯೂಬ್ ಬಿಟ್ಟಿರೋ ವಿಡಿಯೋಸ್ ಎಲ್ಲ ಸೇಮ್ ಇದೇ ತರ ಯೂಟ್ಯೂಬ್ ಏನಪ್ಪಾ ಅಂದ್ರೆ ಸೆಲ್ಫಿ ವಿಡಿಯೋ, ಇದೇ ತರ ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು ಇದೇ ತರನೇ ಮಾಡ್ಕೊಂಡ್ ಬಂದಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ಚೇಂಜಸ್ ಇರಂಗಿಲ್ಲ, ಏನಿರಲ್ಲ, ಎಲ್ಲ ಏನ್ ರಿಯಲಿಸ್ಟಿಕ್ ಏನ್ ನಡೀತಿರುತ್ತೆ ಅದನ್ನೇ ತೋರಿಸ್ತಾರೆ. ಅದಕ್ಕೋಸ್ಕರ ಜನರಿಗೆ ಇಷ್ಟೊಂದು ಹತ್ರ ಆಗಿದ್ದಾರೆ ಅಂತಂದ್ರು ತಪ್ಪೇನಿಲ್ಲ. ನಮಸ್ಕಾರ ದೇವರು ಇವ್ರದ್ದು ಪ್ರಸಿದ್ಧವಾದ ಒಂದು ಡೈಲಾಗ್, ಅಣ್ಣವ್ರಂದ್ರು ಅಭಿಮಾನಿಗಳ ದೇವರು ಅಂತ. ಅದೇ ರೀತಿಯಲ್ಲಿ ಇವರು ಕೂಡ ನಮ್ಮನ್ನ ಅಭಿಮಾನಿಗಳ ರೀತಿಯಲ್ಲಿ ನಮಸ್ಕಾರ ದೇವರು ಅಂತ ಹೇಳಿ ನಮ್ಮನ್ನು ರಂಜಿಸಿ ತಾವು ರಂಜನೆಗೆ ಒಳಗಾಗಿ, ಬಿಕಾಸ್ ಆಫ್ ಬೇರೆ ಬೇರೆ ದೇಶದಲ್ಲಿ ಹೋಗಿರ್ತಾರಲ್ಲ, ಅಲ್ಲೆಲ್ಲ ನೋಡ್ತಾರೆ, ಬೇರೆ ಸ್ಥಳಗಳನ್ನ ನೋಡಿ ಖುಷಿ ಪಡ್ತಾರೆ. ಆಮೇಲೆ ನಮಗೂ ಕೂಡ ಆ ಖುಷಿನ ಹೇಳ್ತಾರೆ, ನಮಗೂ ಕೂಡ ಬರೋಕೆ ಮನ್ಸಾಗೋ ತರ ಮಾತಾಡ್ತಾರೆ. ಇವ್ರ ಬಗ್ಗೆ ಹೇಳೋದೇನಪ್ಪಾ ಅಂತಂದ್ರೆ, ಹೇಳೋಕೇನು ಫ್ರೆಂಡ್ಸ್ ತುಂಬಾನೇ ಇದೆ. ಅವ್ರು ಯಾವ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇಲ್ಲಪ್ಪ ಅಂತಂದ್ರೆ, ಎಸ್ ಹೌದು, ಅವರು ಇತ್ತೀಚೆಗೆ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಕೊಂಡಿದ್ದಾರೆ. ಗೋ ಪ್ರವಾಸ ಅನ್ನೋ ಒಂದು ದೊಡ್ಡ ಟ್ರಾವೆಲ್ ಸಂಸ್ಥೆಯನ್ನ ಕಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವಾಗ ಅವರು ಆ ಕಂಪನಿನ ಮುಂದುವರ್ಸೋದಕ್ಕೆ ಸ್ವಲ್ಪ ಸ್ಟ್ರಗಲ್ ಪಡ್ತಿದ್ದಾರೆ. ಇವಾಗ ಕಷ್ಟಪಟ್ಟು ಆ ಕಂಪ್ನಿ ಕಟ್ಟಿದ್ಮೇಲೆ ಅಲ್ಲಿ ಎಷ್ಟೋ ಜನ ಕೆಲಸ ಕೊಟ್ಟಿರ್ತಾರೆ, ಆ ಕಂಪ್ನಿ ನಡೆಸಬೇಕಾಗಿರತ್ತೆ. ಬಿಕಾಸ್ ಆಫ್ ಒಂದು ಕಂಪ್ನಿ ನಡೆಸೋದಂದ್ರೆ ಅಷ್ಟು ಈಸಿ ಅಲ್ಲ, ಬಿಸಿ ಆಗಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ವಿಡಿಯೋಸ್ ನ ಮಾಡಿ ಬಿಡ್ತಾ ಇಲ್ಲ. ಮಾಡ್ಲಿ, ಅವ್ರ ಆಸೆ ಅಂತೆ ಅವರು ಗೋ ಪ್ರವಾಸ ಅನ್ನೋ ಕಂಪ್ನಿನೂ ಮುಂದುವರಿಸ್ಲಿ. ಬಟ್ ನಮ್ಗೆ ವಿಡಿಯೋಸ್ ನ ಬಿಡ್ಬೇಕು ಫ್ರೆಂಡ್ಸ್. ನಾನು ಕೂಡ ಅದನ್ನೇ ಕೇಳ್ಕೊತೀನಿ. ಬಿಕಾಸ್ ಅವ್ರ ವಿಡಿಯೋಸ್ ನ ಜಾಸ್ತಿ ಅಂದ್ರೆ ಜಾಸ್ತಿ ಮಿಸ್ ಮಾಡ್ಕೋತಾ ಇದೀವಿ. ಏನಕ್ಕಪ್ಪ ಅಂತಂದ್ರೆ, ಅವ್ರು ಮಾಡೋ ರಿಯಲಿಸ್ಟಿಕ್ ವಿಡಿಯೋ ತುಂಬಾನೇ ಇಷ್ಟ ಆಗ್ತವೆ. ನಾವು ಹೋಗ್ಬಿರೋ ಸ್ಥಳಗೆಲ್ಲ ಹೋಗಿ ನಮ್ಗೆ ಆ ಸ್ಥಳದ ಬಗ್ಗೆ ಮಾಹಿತಿ ಕೊಡ್ತಾರಲ್ಲ, ಅದೇ ನಮ್ಗೊಂದು ಖುಷಿ ಕೊಡೋದು. ಬಿಕಾಸ್ ನಾವು ಆ ಸ್ಥಳಕ್ಕೆ ಹೋಗೋದಾಗತ್ತೋ ಇಲ್ಲೋ ಗೊತ್ತಿರಲ್ಲ, ಬಟ್ ಆ ಸ್ಥಳದ ಬಗ್ಗೆ ಮಾಹಿತಿ ತಗೊಂತೀವಲ್ಲ ಇವರಿಂದ. ಆಮೇಲೆ ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ, ನಮಸ್ಕಾರ ದೇವ್ರು ಅಂತಂದು ನಮ್ಗೆ ಇಷ್ಟೊಂದು ಹೆಮ್ಮೆ ಆಗೋ ತರ ಮಾತಾಡ್ತಾರಲ್ಲ, ಅದೇ ಒಂದು ಖುಷಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಕೂಡ ಈ ವಿಡಿಯೋ ಮುಖಾಂತರ ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ತೀನಿ,
ಸರ್ ನಿಮ್ದು ಏನೇ ಕೆಲಸ ಇರಲಿ, ನಿಮ್ದು ಏನೇ ಇರಲಿ, ನಮ್ಗೆ ವಿಡಿಯೋಸ್ನ ಬಿಡೋದು ಮಾತ್ರ ನಿಲ್ಲಿಸ್ಬೇಡಿ. ನಮ್ಗೆ ನೀವು ನಿಮ್ಮ ವಿಡಿಯೋ ನೋಡಿದ್ರೆ ಸಾಕು, ಅಷ್ಟೊಂದು ಖುಷಿ ಆಗುತ್ತೆ. ಪ್ಲೀಸ್ ನೀವು ಈ ನಾನು ವಿಡಿಯೋ ಮುಖಾಂತರ ಏನಾದರೂ ಸ್ವಲ್ಪ ಪ್ಲೀಸ್ ಪ್ಲೀಸ್ ಏನಪ್ಪಾ ಅಂತಂದ್ರೆ ವಿಡಿಯೋಸ್ ಮಾಡಿ ಹಾಕಿ, ಇಲ್ಲ ಮುಂಚೆದ ವಿಡಿಯೋಸ್ ಯಾವಾದ್ರೂ ಬಿಟ್ಟಿಲ್ಲ ಅಂತಂದ್ರೆ ಆ ವಿಡಿಯೋಸ್ ಆದ್ರೂ ಹಾಕಿ ಅಂತ ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಹೇಳೋದಕ್ಕೆ ತುಂಬಾನೇ ಇದೆ ಫ್ರೆಂಡ್ಸ್, ಬಟ್ ನಾನು ಕೂಡ ಹೊಸದಾಗಿ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇರೋದ್ರಿಂದ ನನಗೂ ಚೂರ ಮುಜುಗರ ಆಗ್ತಾ ಇದೆ, ಒಂಚೂರು ನರ್ವಸ್ನೆಸ್ ಆಗ್ತಾ ಇದೆ. ನೀವೇನಾದ್ರೂ ಈ ವಿಡಿಯೋಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಇದೇ ತರ ವಿಡಿಯೋನ ಚೆನ್ನಾಗಿ ಇದಕ್ಕಿಂತ ಇನ್ನಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.